ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕುಡಿಯುವ ನೀರು ಒದಗಿಸಬೇಕೆಂದು ಆಗ್ರಹಿಸಿ ಕೊಂಡಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಬಿ ಇಂಗಳಗಿ ಗ್ರಾಮದ ಗ್ರಾಮಸ್ಥರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಖಾಲಿ ಕೊಡಗಳೊಂದಿಗೆ ಮಹಿಳೆಯರಿಂದ ಪ್ರತಿಭಟನೆಯನ್ನು ನಡೆಸಿದರು. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೊಂಡುಗೂಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಬಿ ಇಂಗಳಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹೊಲಗದ್ದೆಗಳಿಗೆ ಅಲೆದಾಡುವುದು, ಪ್ರತಿಭಟನೆ ಮಾಡುವುದು ಸಾಮಾನ್ಯವಾಗಿದೆ. ಶಾಶ್ವತ ಪರಿಹಾರ ಮಾತ್ರ ಈ ಗ್ರಾಮಕ್ಕೆ ಸಿಗ್ತಾ ಇಲ್ಲ. ಈ ಗ್ರಾಮದಲ್ಲಿ ಒಟ್ಟು 5,000ದಷ್ಟು ಜನಸಂಖ್ಯೆ ಇದೆ. 2 ವಾರ್ಡ್ಗಳಿವೆ. 6 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ಆದರೆ ಈ ಊರಲ್ಲಿ ಮಾತ್ರ ಪ್ರತಿ ವರ್ಷ ಬೇಸಿಗೆ ಬಂದ್ರೆ ನೀರಿನ ಸಮಸ್ಯೆ ನಿಶ್ಚಿತವಾಗಿರುತ್ತೆ. ಒಂದು ಕೆರೆ ಇಲ್ಲ, ಬಹುಹಳ್ಳಿ ಕುಡಿಯುವ ನೀರು ಯೋಜನೆ ಕೂಡ ಬಂದಿಲ್ಲ. ಮನೆ ಮನೆಗಳಿಗೆ ನಳ ಸಂಪರ್ಕ ಕಲ್ಪಿಸುವ ಜೆಜೆಎಂ ಕಾಮಗಾರಿಯು ಇಲ್ಲಿ ಆರಂಭಗೊಂಡಿಲ್ಲ. ಇರುವ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗಿ ಅದೆಷ್ಟೋ ವರ್ಷಗಳಾಗಿವೆ. ಗ್ರಾಮದಲ್ಲಿರುವ ಅರ್ಧದಷ್ಟು ಕೊಳವೆ ಬಾವಿಗಳು ಹಾಳಾಗಿ ಹೋಗಿವೆ ಎಂದು ಗ್ರಾಮ ಪಂಚಾಯತ್ ಸದಸ್ಯೆ ಸಲೀಂ ವಟಾರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹೋರಾಟ ಮಾಡ್ಲಾಕತ್ತೀವಿ. ನಮ್ಮನ್ನ ನೀರು ಕೊಡುವವರೆಗೂ ಕೂಡ ಇಲ್ಲಿಂದ ಹೋಗಂಗಿಲ್ಲ. ಏನ್ರಿ ನಮ್ ನೀರನೇ ಇಲ್ಲ. 20 ದಿನಕ್ಕ 15 ದಿನಕ್ಕ ನೀರು ಬಂದ್ರೆ ನಾವು ಎಲ್ಲಿಂದ ಕುಡಿಬೇಕು, ಹ್ಯಾಂಗ್ ಮಾಡ್ಬೇಕು? ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಅಬ್ಬಸಾಲಿ ಬಾಗಲಕೋಟ, ಮಡಿವಾಳಮ್ಮ ಅಗಸರ, ಹುಸೇನ ಸಾಬಾ ನದಾಫ, ಬಂದಗಿ ಸಾಬಾ ನಾಸಿ, ಗುರುಸಿದ್ದಯ್ಯ ಹಿರೇಮಠ, ಸಕೀಲಾ ಬಾನು, ಮುಜಾವರ, ಮಾದೇವಿ ಮಲ್ಲೇದ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಎಲ್ಲಿವರೆಗೆ ಹೋರಾಟ? ನಮ್ಮನ್ನು ನಿರ್ಲಕ್ಷಿಸಿದ ತಾಲೂಕಾ ದಂಡಾಧಿಕಾರಿಗಳಿಗೆ, ನಮ್ಮನ್ನು ನಿರ್ಲಕ್ಷಿಸಿದ ತಾಲೂಕಾ ದಂಡಾಧಿಕಾರಿಗಳಿಗೆ ನೀರು ಕೊಡಿ, ಇಲ್ಲ ವಿಷ ಕೊಡಿ. ಬೇಕೇ ಬೇಕು, ಬೇಕೇ ಬೇಕು. ಕಂಡುಗುಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಬಿಬಿಂಗಳಗಿ ಗ್ರಾಮದಲ್ಲಿ ನೀರಿನ ಸಮಸ್ಯೆಯೊಂದು ತಾಲೂಕು ಆಡಳಿತ ಕಚೇರಿಗೆ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಬಂದಿದ್ದೇವೆ. ನೀರಿನ ಸಮಸ್ಯೆಯನ್ನು ತಾಲೂಕು ಆಡಳಿತಾಧಿಕಾರಿಗಳಿಗೆ ಹೇಳಿದರೆ ತಾಲೂಕು ಆಡಳಿತಾಧಿಕಾರಿಗಳು ತಮ್ಮ ದರ್ಪ ತೋರಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ಈಗ ಕಚೇರಿಯಿಂದ ಹೋಗುವಾಗ ನೀವು ಇಲ್ಲಿಂದ ಎದ್ದು ಹೋಗ್ತಿರಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಕಚೇರಿಯಿಂದ ಹೊರಗೆ ಹೋಗಿದ್ದಾರೆ. ನೀರಿನ ಸಮಸ್ಯೆಯನ್ನು ಹೇಳಿಕೊಂಡು ಬಂದಾಗ ಅವರು ನಿರ್ಲಕ್ಷ್ಯಣೆ ಮಾಡಿ ಹೊರಗೆ ಹೋಗಿದ್ದಾರೆ. ಅಲ್ಲಿಂದ ಇವತ್ತೇನು ನಾವು ಇಲ್ಲಿ ಬಂದು ಸತ್ಯಾಗ್ರಹ ಮಾಡ್ಲಾಕತ್ತೀವಿ, ಇವತ್ತೇನು ಹೋರಾಟ ಮಾಡ್ಲಾಕತ್ತೀವಿ. ನಮ್ಮನ್ನು ನೀರು ಕೊಡುವವರೆಗೂ ಕೂಡ ಇಲ್ಲಿಂದ ಹೋಗಂಗಿಲ್ಲ. ಬಿಬಿಂಗಳಗಿ ಗ್ರಾಮದಲ್ಲಿ 15-20 ದಿವಸಕ್ಕೊಮ್ಮೆ ನೀರು ಬರ್ತಾಯಿದೆ, ಕುಡಿಯೋ ನೀರು. ಆ ನೀರು ಶುದ್ಧ ನೀರಾಗಿಲ್ಲ. ಆ ನೀರಿನಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ. ಇದರ ಬಗ್ಗೆ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಒ ಸಾಹೇಬರಿಗೆ ನಾನು 10 ಬಾರಿ ಮನವಿ ಕೂಡ ಮಾಡಿಕೊಂಡಿದ್ದೀವಿ, ಹಾಗೂ ಪತ್ರಿಕೆಗಳಲ್ಲಿ ಕೂಡ ಕೊಟ್ಟಿದ್ದೇನೆ. ಅದನ್ನು ಸ್ಪಂದಿಸಿದಂಥ ತಾಲೂಕು ಆಡಳಿತ ಹಾಗೂ ನೀರು ನಿರ್ವಹಣಾ ಸಮಿತಿ ಕೂಡ ಇದಕ್ಕೆ ಕೈಚೆಲ್ಲಿದೆ. ನೀರು ಕೊಡಲು ವಿಫಲವಾಗಿದೆ. ಜನರಿಗೆ ನೀರಿನ ಸಮಸ್ಯೆ ಅತ್ಯಂತ ಹೆಚ್ಚಿನದಾಗಿದೆ. 15 ದಿನಕ್ಕೊಮ್ಮೆ ನೀರು ಬರ್ತಾ ಇದ್ದಾವೆ. ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಂದು ನೀರು ಕುಡಿಯುವಂಥ ಪರಿಸ್ಥಿತಿ ನನ್ನ ಗ್ರಾಮದಲ್ಲಿ ಉಂಟಾಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೇನೆ. ಯಾಕಪ್ಪ ಅಂತಂದರೆ ರೊಕ್ಕಕ್ಕೆಲ್ಲ ಸಿಗ್ಬೋದು, ನೀರು ಸಿಗುವಂಥ ಪರಿಸ್ಥಿತಿ ದಟ್ಟಣೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇವತ್ತು ಹೈಡ್ರೋಜನ್ ಕ್ಲೋರೈಡ್ ಭಾಳಷ್ಟು ತುಂಬಿದೆ ನಮ್ಮ ಊರಲ್ಲಿ. ಎಷ್ಟೋ ಜನರಿಗೆ ಮಂಗನ ಬಾವು ಬಂದಂಥ ಸಮಯದಲ್ಲಿ ನಾನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆ ನೀರಿನ ಒಂದು ಕ್ಯಾಲ್ಸಿಯಂ ಚೆಕ್ ಮಾಡಿಸಿ, ಸರ್ ನನ್ನ ಊರಿನ ಜನರಿಗೆ ಆರೋಗ್ಯ ಸಮಸ್ಯೆದಲ್ಲಿ ಹೆಚ್ಚಿನ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ, ಏನ್ರಿ ನಮ್ ನೀರನೇ ಇಲ್ಲ. 20 ದಿನಕ್ಕ 15 ದಿನಕ್ಕ ನೀರು ಬಂದ್ರೆ ನಾವು ಎಲ್ಲಿಂದ ಕುಡಿಬೇಕು, ಹ್ಯಾಂಗ್ ಮಾಡ್ಬೇಕು? ನಮ್ ಬಟ್ಟೆ ಒಯ್ಲಕ್ ನೀರಿಲ್ಲ, ಕುಡಿಲಾಕ್ ನೀರಿಲ್ಲ, ಜಳಕಕ್ಕೆ ನೀರಿಲ್ಲ. ಭಾಳ ಸಮಸ್ಯೆ ಆಗ್ಯದ. ಮತ್ತೆ ಹ್ಯಾಂಗ್ ಮಾಡ್ಬೇಕ್ರಿ? ಇಲ್ಲಿ ಬಂದ್ರೆ ಇವರು ಒಂದು ಕೇರ್ ಮಾಡಲ್ರಿ. ನಮ್ಗೆ ನೀರು ಬೇಕ್ರಿ. ನೀರು ನಮ್ಗೆ ನಾಗರಿಕ ನೀರು ಕೊಡ್ಬೇಕು. ನಮ್ಗೆ ನೀರೇ ಇಲ್ಲ. ನೀರು 15 ದಿನ 20 ದಿನ ಆದ್ರೆ ನಾವು ಎದ್ರಾಗ ಹಾಕೋಬೇಕು, ಎಲ್ಲಿಂದ ಕುಡಿಬೇಕು ನೀರು? ಎಲ್ಲಿ ತಂದು ಕುಡಿಬೇಕು ನಾವು ನೀರು? ನಮ್ಗೆಲ್ಲ ಇದನ್ನ ರೀ, ನೀರಿಲ್ಲ ಏನಿಲ್ಲ. ದಿನ ಹೊಡೆದಾಡಿ ಸಾಯ್ಲಾಕತ್ತಿ ನಾವು ನೀರಿಲ್ಲ ಸಂಬಂಧ. ದಿನ ಒಬ್ರದ್ದು ದಿನಕ್ಕೆ 20 ದಿನಕ್ಕೆ 15 ದಿನಕ್ಕೆ ನೀರು ಬಂದ್ರೆ ನಾವು ಎಲ್ಲಿಂದ ಕುಡಿಬೇಕು, ಎಲ್ಲಿ ತಂದು ಕುಡಿಬೇಕು? ಮೆಂಬರ್ಗಳಿಗೆ ಜಗಳ ಮಾಡಿದ್ರೆ ನಾವೇನು ಮಾಡಬಂತ ಅವ್ರು ಅಂತಾರೆ. ಅವ್ರಿಗೆ ಕೇಳಲ್ರು, ಈಗ ನಮಗೂ ಕೇಳಲ್ರು. ನಾವು ಹೆಂಗೆ ಮಾಡ್ಬೇಕು? ಇಲ್ಲಾಂದ್ರೆ ಒಂದು ಡಿಸ ಕೊಟ್ಟು ಬಿಡ್ರಿ, ಕುಡಿದ್ಬಿಡ್ತೀವಿ ನಾವು.
ಹಾ ನಿಮ್ಗೆ ರೊಕ್ಕ ಕೇಳ್ತೇವೆ ರೂಪಾಯಿ ಕೇಳ್ತೇವೆ ನಾವು ನೀರಿಂದು ಭಾಳ ತ್ರಾಸ ಅದ ನಮ್ಗೆ ನೀರಿಲ್ಲ ಅದಕ್ಕೆ ನಾವ್ ಏನ್ ಮಾಡಮ್ ದಿನ ಇದೇ ಹೊಡೆದಾಡಿ ಸಾಯಿದ್ ನಡೆದದ ಹೆಣ್ಮಕ್ಳು ಈಗ ತಿಂಗಳೊಮ್ಮೆ 15 ದಿನಕ್ಕ 20 ದಿನಕ್ಕ ನೀರು ಬಂದ್ರೆ ನಾವು ಎಲ್ಲಿದ್ ಕುಡಿಬೇಕು ಎಲ್ಲಿದ್ ಹೋಗಿ ತರ್ಬೇಕು ಎಲ್ಲಾದ್ರೂ ಮನೆಗೆ ಒಂದು ನಳ ಮಾಡಿರಿ ನಮ್ಮ ನೀರು ಸಿಗಕ್ ಬರಲ್ಲ ನಳನೂ ಇಲ್ಲ ಏನೂ ಇಲ್ಲ ತಿಂಗಳೊಮ್ಮೆ 15 ದಿನಕ್ಕ ನೀರು ಬರ್ತಾವ ಎಲ್ಲಿದ್ ಕುಡಿಬೇಕು ನಾವು ನಮ್ಮ ಹೆಸರು ಮಂಡಳಮ್ರಿ ಸರ್ ಈಗ ರೀ ಮೆಂಬರ್ಗಳಿಗೆ ನಾವು ಬೈತೀವ್ರಿ ನಮ್ಗ ನೀರ್ ಸಿಗೋದಿಲ್ರಿ 15-20 ದಿನ ಆದ್ರೂ ನಾವ್ ಏನ್ ಕುಡಿಯಮು ಏನಿಲ್ಲ ಏನು ನೋಡವಲ್ರಿ ಯಾರು ಹ್ಯಾಂಗ್ ಮಾಡೋದ್ರಿ ನಾವು ಮೆಂಬರ್ಗಳಿಗೆ ಬಾಯಿ ಬಂದ ಬೇಯಣ ಅವು ಆದ್ರೂ ಬೆಳೆಸ್ಕೊಂಡ್ ಹೋಗೋದ್ರಿ ಕೊಡ್ತೀವಿ ಅಂತ ಹೋಗ್ತಾರ್ರಿ ಯಾರು ಕೊಡವಲ್ರಿ ನೀರ್ ಕೊಡ್ತೀರ ನಿಸ್ಸ ಕೊಡ್ತೀರ ಕೊಡ್ರಿ ಕುಡ್ದು ಹೋಗ್ತೀವಿ ನಮ್ದು ಬಾಳ ತ್ರಾಸ ಐತ್ರಿ ನೀರಿಂದು 15-20 ದಿನಕ್ಕೆ ಬಂದ್ರೆ ನಾವ್ ಏನ್ ಕುಡಿಯಮ್ ಹೇಳ್ರಿ ಹೊಡೆದಾಡದ್ರಿ ನೀರಿಗೆ ಅವ್ರ ಮೆಂಬರ್ಗಳು ಬಂದು ಬಿಡಿಸ್ಲೇ ಬರೋಣ ಅವ್ರಿಗೆ ಬೇಯದ್ರಿ ಹ್ಯಾಂಗ್ ಮಾಡೋದು ಹೇಳ್ರಿ ನಾವ್ ನೀರ್ ಕುಡತನ ಹೋಗೋದಿಲ್ರಿ ಇಲ್ಲೇ ಕೂಡ್ತೀವಿ ನೋಡ್ರಿ ಸಮಕ್ಷ ನೀರಿನ ಸುರಕ್ಷಣೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.